ನಮಸ್ಕಾರ. ತಾಳ ತಪ್ಪದ ಗ್ರಹಗಳು ಅಪರೂಪದ ಅದ್ಭುತ ಅಂತಕ್ಕಂಥದ್ದು ನಮ್ಮ ಇಂದಿನ ವಿಷಯ. ವಿಶ್ವ ಮತ್ತು ನಿಸರ್ಗ ಮನುಷ್ಯ ಊಹಿಸದೇ ಇರತಕ್ಕಂಥ ಅದ್ಭುತ ಸಂಗತಿಗಳ ಗಣಿ. ಸೂರ್ಯನ ಸುತ್ತ ಗ್ರಹ ಎನಿಸ್ಕೊಳ್ತಕ್ಕಂಥ ದೊಡ್ಡ ಗಾತ್ರದ 8 ಕಾಯಿಗಳು ಸುತ್ತಾ ಇದ್ದಾವೆ. ಸೂರ್ಯನಿಗೆ ಅತ್ಯಂತ ಹತ್ತಿರವಾದಂತಹ ಗ್ರಹ ಬುಧ. 3ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಭೂಮಿ. ಬುಧ ಸೂರ್ಯನನ್ನು ಸುತ್ತಕ್ಕಂಥ ಪರಿಧಿ ಕಡಿಮೆ ಇದ್ದರೆ ಅದರ ವೇಗ ಹೆಚ್ಚಿರುತ್ತೆ. ಸೂರ್ಯನ ಕೇಂದ್ರದಿಂದ ದೂರ ಸರಿದಂತೆ ಗ್ರಹಗಳ ವೇಗ ಕುಗ್ಗಿ ಅವು ಸೂರ್ಯನನ್ನು ಸುತ್ತಕ್ಕಂಥ ಪರಿಧಿ ಕೂಡ ಹೆಚ್ಚುತ್ತೆ. ಈ ಗ್ರಹಗಳು ಸೂರ್ಯನನ್ನು ಸುತ್ತಾ ಇರತಕ್ಕಂಥ ಅವಧಿಗಳ ನಡುವೆ ಕೂಡ ಯಾವುದೇ ಸ್ವಾರಸ್ಯಕರವಾದಂತಹ ತಾಳಮೇಳಗಳು ನಮಗೆ ಕಾಣಿಸೋದಿಲ್ಲ. ಭೂಮಿಯಿಂದ 100 ಬೆಳಕಿನ ವರ್ಷಗಳಷ್ಟು ದೂರದಲ್ಲಿ ಇರ್ತಕ್ಕಂಥ ಕೋಮಾ ಬೆರರಿಸಿಸ್ ಅಂತಕ್ಕಂಥ ತಾರಾಮಂಡಲದಲ್ಲಿ HD 110067 ಅಂತಕ್ಕಂಥ ತಾರೆ ಇದೆ. ಈ ತಾರೆ ಒಟ್ಟು 6 ಗ್ರಹಗಳನ್ನ ಹೊಂದಿದೆ. ಈ ಗ್ರಹಗಳನ್ನ ಉಪ ನೆಪ್ಚೂನ್ ಅಥವಾ ಸಬ್ ನೆಪ್ಚೂನ್ ತಾರೆಗಳು ಅಂತ ಕರೀತಾರೆ. ಭೂಮಿ ಮತ್ತು ನೆಪ್ಚೂನ್ ಗ್ರಹಗಳ ಗಾತ್ರಗಳ ಅಂತರಗಳ ಒಳ ಇರತಕ್ಕಂಥ ತಾರೆಗಳನ್ನ ಹೀಗೆ ಕರೀತಕ್ಕಂಥದ್ದು ಖಗೋಳ ವಿಜ್ಞಾನದಲ್ಲಿ ಒಂದು ರೂಢಿ. ಅಮೆರಿಕದ ನಾಸಾ ಕಳಿಸಿದ್ದಂತಹ ಟ್ರಾನ್ಸಿಟಿಂಗ್ ಎಕ್ಸೋಪ್ಲಾನೆಟ್ ಸರ್ವೆ ಸ್ಯಾಟಲೈಟ್ ಅಂದ್ರೆ ಟೆಸ್ ಅಂತಕ್ಕಂಥ ನೌಕೆ HD 110067 ತಾರೆಯಿಂದ ಹೊರ ಬರ್ತಾ ಇದ್ದಂತಹ ಬೆಳಕು ಹೆಚ್ಚು ಕಡಿಮೆ ಆಗ್ತಾ ಇರೋದನ್ನ ದಾಖಲಿಸಿತು. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರ ಎಕ್ಸೋಪ್ಲಾನೆಟ್ ಸ್ಯಾಟಲೈಟ್ ಅಂದ್ರೆ ಶಿಯೋಪ್ಸ್ ಕೂಡ ಈ ತಾರೆಯನ್ನು ಕುರಿತಾಗಿ ಮಾಹಿತಿಯನ್ನ ಕಲೆ ಹಾಕಿತ್ತು. ಈ ಎರಡೂ ಮಾಹಿತಿಗಳನ್ನ ವಿಶ್ಲೇಷಣೆ ಮಾಡಿದಂತಹ ವಿಜ್ಞಾನಿಗಳು ಅತ್ಯಂತ ರೋಚಕವಾದಂತಹ ಅತ್ಯಂತ ಅಪರೂಪವಾದಂತಹ ಸಂಗತಿಯನ್ನ ಹೊರಹಾಕಿದ್ರು. ಈ ಸಂಶೋಧನೆಯ ಫಲಿತಾಂಶಗಳನ್ನ ನವೆಂಬರ್ 2023ರಲ್ಲಿ ಪ್ರಕಟಣೆ ಮಾಡಲಾಯಿತು. ಈ ಕುರಿತಾದ ಎಲ್ಲ ವಿವರಗಳು ಅಂತರ್ಜಾಲದಲ್ಲಿ ಆಸಕ್ತರಿಗೆ ಸಿಗ್ತವೆ. HD 110067ಗೆ ಅತ್ಯಂತ ಹತ್ತಿರವಿರ್ತಕ್ಕಂಥ ಗ್ರಹವನ್ನ ನಾವು ಅನುಕೂಲಕ್ಕಾಗಿ ಮೊದಲನೇ ಗ್ರಹ ಅಂತ ಕರಿಬಹುದು. ಈ ಮೊದಲನೇ ಗ್ರಹ ಈ ತಾರೆಯನ್ನ 3 ಬಾರಿ ಸುತ್ತಿದಾಗ ಅದರ ನಂತರದ ಅಂದ್ರೆ 2ನೇ ಗ್ರಹ 2 ಸುತ್ತುಗಳನ್ನ ಹಾಕುತ್ತೆ. 2ನೇ ಗ್ರಹ 3 ಸುತ್ತುಗಳನ್ನ ಹಾಕ್ಬೇಕಾದ್ರೆ 3ನೇ ಗ್ರಹ 2 ಸುತ್ತುಗಳನ್ನ ಹಾಕುತ್ತೆ. ಹಾಗೇನೆ 3ನೇ ಗ್ರಹ 3 ಸುತ್ತುಗಳನ್ನ ಹಾಕ್ತಾ ಇರ್ಬೇಕಾದ್ರೆ 4ನೇದು 2 ಸುತ್ತುಗಳನ್ನ ಮುಗಿಸುತ್ತೆ. 4ನೇ ಗ್ರಹ 4 ಸುತ್ತುಗಳನ್ನ ಹಾಕಿದಾಗ 5ನೇದು 3 ಸುತ್ತುಗಳನ್ನ ಮುಗಿಸಿರುತ್ತೆ. 5ನೇದು 4 ಸುತ್ತುಗಳನ್ನ ಹಾಕಿದಾಗ 6ನೇದು 3 ಸುತ್ತುಗಳನ್ನ ಮುಗಿಸಿರುತ್ತೆ. ಅಂದ್ರೆ ಮೊದಲ 4 ಗ್ರಹಗಳ ಅವಧಿ 3 ಮತ್ತು 2ರ ಅನುಪಾತದಲ್ಲಿದ್ರೆ ನಂತರದ 3 ಗ್ರಹಗಳ ಅವಧಿ 3 ಮತ್ತು 4ರ ಅನುಪಾತದಲ್ಲಿ ಇದೆ. ಅಂದ್ರೆ ಎಲ್ಲ ಗ್ರಹಗಳು ಪರಿಪೂರ್ಣವಾದ ಲಯದಲ್ಲಿ ತಾರೆಗಳನ್ನ ಸುತ್ತೋದು ಗೊತ್ತಾಗಿದೆ. ವಿಜ್ಞಾನಿಗಳು ಈ ಗ್ರಹಗಳ ತಾಳಮೇಳಗಳ ಚಲನೆ ಅವುಗಳು ಅಸ್ತಿತ್ವಕ್ಕೆ ಬಂದ ಸಾವಿರಾರು ಕೋಟಿ ವರ್ಷಗಳಿಂದಲೂ ಹೀಗೇನೆ ಇದೆ ಅಂತ, ಹಾಗೇನೆ ಇದು ಅತ್ಯಂತ ಸ್ಥಿರವಾದ ಕಕ್ಷೆಯಾಗಿದೆ ಅಂತ ಭಾವಿಸಿದ್ದಾರೆ. ತಾರೆಗೆ ಅತ್ಯಂತ ಸಮೀಪವಿರುವ ತಾರೆ ಅತಿ ಹೆಚ್ಚು ತಾಪಮಾನ ಹೊಂದಿರುತ್ತೆ. ತಾರೆಯಿಂದ ದೂರ ಸರಿದಂತೆ ಇರ್ತಕ್ಕಂಥ ಗ್ರಹಗಳ ತಾಪಮಾನ ಕಡಿಮೆ ಆಗುತ್ತೆ. ಈ ಗ್ರಹಗಳಿಂದ ಹೊರತಕ್ಕಂಥ ಬೆಳಕು ಡಾಪ್ಲರ್ ಪರಿಣಾಮಗಳಿಗೆ ಒಳಗಾಗುತ್ತೆ ಅಂತಕ್ಕಂಥ ತತ್ವಗಳನ್ನ ಬಳಸಿ ವಿಜ್ಞಾನಿಗಳು ಗ್ರಹಗಳ ಈ ತಾಳದ ಚಲೆಯನ್ನ ಪತ್ತೆ ಹಚ್ಚಿದ್ದಾರೆ. ಮುಂದಿನ ವಿಡಿಯೋಗಳಲ್ಲಿ ಖಗೋಳ ವಿಜ್ಞಾನಕ್ಕೆ ಸೇರಿದಂತಹ ಇಂಥ ಇತರ ನಿಸರ್ಗದ ಅದ್ಭುತಗಳನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.